ಹಾಯ್, ನನ್ನ ಹೆಸರು ಗೌತಮ್ ಅಂತ. ನಾನು ನಿಮ್ಮ ಥರನೇ ಒನ್ ಸೈಡ್ ಲವರ್ ಕಣ್ರಿ. ಯಾಕೆ ಹೇಳಿ, ನಾನು ಒಂದು ಹುಡುಗಿನ ಕಾಲೇಜ್ ಡೇಸಿಂದ ಲವ್ ಮಾಡಿದ್ದೀನಿ. ಆದರೆ ಹೇಳ್ಕೊಳ್ಳೋಷ್ಟು ಧೈರ್ಯ ಸಾಕಾಗಲಿಲ್ಲ. ಯಾಕೆ ಅಂತೀರಾ? ಒನ್ ಸೈಡ್ ಲವ್ ಕಣ್ರಿ. ಈ ಒನ್ ಸೈಡ್ ಲವ್ ಅನ್ನೋದು ಎಷ್ಟು ಪೇನ್ಫುಲ್ ಅಲ್ವಾ? ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅವ್ರನ್ನ ಇಷ್ಟಪಟ್ಬಿಡ್ತೀವಿ. ಆದರೆ ಹೇಳ್ಕೋಬೇಕಾದ್ರೆ ಎಲ್ಲಿ ಮಾತು ನಿಂತೋಗುತ್ತೆ ಅನ್ನೋ ಭಯ. ನಂದು ಅದೇ ಕತೆ ಕಣ್ರಿ. ನಾಳೆ ನಮ್ಮ ಹುಡುಗಿ ಜರ್ಮನಿ ಹೋಗ್ತಾ ಇದ್ದಾಳೆ. ಇನ್ನೊಂದೆರಡು ವರ್ಷ ಅವಳನ್ನ ನೋಡೋಕ್ಕೂ ಆಗಲ್ಲ. ಅದಕ್ಕೆ ಈ ಲೆಟ್ರನ್ನ ಕೊಟ್ಟು ಇವತ್ತೇ ಪ್ರಪೋಸ್ ಮಾಡಿಬಿಡ್ತೀನಿ. ದೇವ್ರೆ, ನೀನೇ ಕಾಪಾಡಬೇಕು ಕಣಪ್ಪ. ಗೌತಮ್, ಏನಿಷ್ಟು ಬೇಗ ಎದ್ದಿದ್ಯಾ? ಏನೋ ಬರಿತಾ ಇರೋ ಹಾಗಿದೆ. ಏನದು? ಏನಿಲ್ಲಮ್ಮ, ನನಗೊಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಬಾ ಪ್ಲೀಸ್. ಸರಿ ಕಣಪ್ಪ. ಲೋ, ನಿಶಾಗ್ ಹೇಳ್ದ್ಯಾ? ಏನಂದ್ಲು? ಮಾ, ತಲೆ ಸಿಕ್ಕಾಪಟ್ಟೆ ನೋಯ್ತಾ ಇದೆ ಅಮ್ಮ, ಪ್ಲೀಸ್ ಒಂದೇ ಒಂದು ಕಾಫಿ. ಸರಿಪಾ. ಹಲೋ ಗೌತಮ್, ಗುಡ್ ಮಾರ್ನಿಂಗ್. ಹಾಯ್ ಮಾ, ವೆರಿ ಗುಡ್ ಮಾರ್ನಿಂಗ್. ಎಲ್ಲ ಪ್ಯಾಕ್ ಆಯ್ತಾ? ಹಾ, ಮಾಡ್ತಾ ಇದ್ದೀನಿ. ಅದು ಸರಿ, ನೀನೇನಕ್ಕೆ ಇಷ್ಟು ಬೇಗ ಎದ್ದಿದ್ಯಾ? ಚೂರು ಆಫೀಸ್ ಕೆಲಸ ಇತ್ತು, ಅದು ಮಾಡ್ತಾ ಇದ್ದೆ. ಸರಿ, ಇವತ್ತೇನು ಪ್ಲಾನ್ಸ್ ಇಟ್ಕೋಬೇಡ ಪ್ಲೀಸ್. ಯಾಕಮ್ಮ, ಎಲ್ಗೋಗ್ಬೇಕಿತ್ತು? ಇವತ್ತು ನನ್ನ ಲಾಸ್ಟ್ ಡೇ ಅಲ್ವಾ, ಅದಕ್ಕೆ ಆಚೆ ಕರ್ಕೊಂಡು ಹೋಗ್ತೀಯ? ಅಷ್ಟೇ ತಾನೇ, ರೆಡಿ ಇರು. ನಾನೊಂದು 10 o'clock ಹಂಗೆ ಬರ್ತೀನಿ, ಮನೆ ಹತ್ರ ಪಿಕ್ ಮಾಡ್ತೀನಿ. ಓಕೆ, ಬಾಯ್. ಓಕೆ, ಬಾಯ್ 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 ಬಾಯ್. ಮಾ, ನಿಶಾ ಕಾಲ್ ಮಾಡಿದ್ಲಿ ಇವತ್ತು. ನಾನು ಅವ್ರ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಹೇ, ಹೌದೇನೋ? ತುಂಬಾ ಸಂತೋಷ ಕಣೋ. ಇವತ್ತಾದ್ರೂ ಹೇಳಾಯ್ತಾ? ಹಾಮ, ಇವತ್ತೇನೇ ಆಗಲಿ ಹೇಳೇ ಬಿಡ್ತೀನಿ ಅವಳ ಹತ್ರ. ಇದನ್ನೇ 4 ವರ್ಷದಿಂದ ಹೇಳ್ತಿದ್ಯಾ. ನೀನ್ ಹೇಳೋಷ್ಟ್ರಲ್ಲಿ ಅವಳು ಜರ್ಮನಿಗೆ ಹೋಗಿ ಬೇರೆಯವ್ರನ್ನ ಮದ್ವೆ ಮಾಡ್ಕೊಂಡು 2 ಮಕ್ಕಳು ಮಾಡ್ಕೊಂಡು ವಾಪಸ್ ಬರ್ತಾಳಲ್ಲ, ಆಗ ಹೇಳು, ಇನ್ನು ಚೆನ್ನಾಗಿರುತ್ತೆ. ಮಾ, ತಮಾಷೆ ಮಾಡ್ಬೇಡಮ್ಮ, ನನ್ನ ಕಷ್ಟ ನನಗೆ ಗೊತ್ತು. ಸ್ಕೂಲು PU ನೀವು ಕೋವಿಡ್ ಓದಿಸ್ಬಿಟ್ಟಿದ್ರೆ ನನಗೆ ಕಷ್ಟ ಇರ್ತಿತ್ತಾ? ಇದಕ್ಕೇನು ಕಡಿಮೆ ಇಲ್ಲ. ತಗೋ, ಕಾಫಿ ಕುಡಿ. ಇವತ್ತಾದ್ರೂ ಹೇಳ್ಬಿಡೋ. ನನಗಿಂತ ಜಾಸ್ತಿ ನೀನೇ ಎಕ್ಸೈಟ್ ಆಗಿದೆಯಾ ಅನ್ಸುತ್ತೆ. ಹೋಗ್. ಹಲೋ, ಕೆಳಗಡೆ ಇದೀನಿ ಬಾಮ. ಹಾ, ಬಂದೆ. 2 minutes. ಹಾಯ್ ಗೌತಮ್. ಹೇ, ಹಾಯ್. ಎಷ್ಟೊತ್ತಮ್ಮ ಬರೋದು? ಸರಿ ಬಾ, ಕುತ್ಕೋ. ಸರಿ, ನಡಿ ಹೋಗೋಣ. ಬಾ, ಹತ್ತು.
ಗೌತಮ್ ಜುಮ್ಕಿ ತಗೊಳ್ಳೋಣ. ಹಾಂ ನೋಡು. ಇದೇಗಿದೆ? ಚೆನ್ನಾಗಿಲ್ಲಮ್ಮ. ಚೆನ್ನಾಗಿಲ್ಲ. ಇದು ನೋಡು. ಅದು ಚೆನ್ನಾಗಿಲ್ಲ. ನಾನೇ ನೋಡ್ತೀನಿ ಬಿಡು. ಹಲೋ. ಹಾಂ ಅಪ್ಪ, ಗೌತಮ್ ಜೊತೆ ಇದ್ದೀನಿ. ಟೈಮ್ ಆಗ್ತಾ ಬರ್ತಾ ಇದೆ. ಒಂದು ಸ್ವಲ್ಪ ಹೊತ್ತಷ್ಟೇ ಇರ್ತಾಳೆ ನನ್ನ ಜೊತೆ. ಇದೇ ಒಳ್ಳೆಯ ಸಮಯ ಅನಿಸುತ್ತೆ. ಈ ಲೆಟರ್ನ ಕೊಟ್ಬಿಡ್ಲ ಅವಳಿಗೆ. ಇವತ್ತು ನನ್ನ ಲಾಸ್ಟ್ ಡೇ. ಸರಿ ಬಿಡಿ, ಬರ್ತೀನಿ. ಆಯಿತು, ಬಂದೆ. ಗೌತಮ್ ಅಪ್ಪ ಕಾಲ್ ಮಾಡಿದ್ರು, ಈಗಲೇ ಹೊರಡ್ಬೇಕಂತ. ಸ್ವಲ್ಪ ಹೊತ್ತಿರ್ಬೋದಿತ್ತಲ್ವಾ? ಇಲ್ಲ ಗೌತಮ್, ನಿಜವಾಗ್ಲೂ ಆಗಲ್ಲ. ಎಷ್ಟು ಮಿಸ್ ಕಾಲ್ಸ್ ಕೊಟ್ಟಿದ್ದಾರೆ. ನಡಿ ಹೋಗೋಣ. ಬಾ ಗೌತಮ್ ಪ್ಲೀಸ್. ಅಲ್ಲ, ಇವತ್ತಾದರೂ ನಿಮ್ಮಪ್ಪ ಸುಮ್ಮನೆ ಇರಲ್ವಾ? ಅದು ಎಷ್ಟು ಸಲ ಕಾಲ್ ಮಾಡ್ತಾರ, ಎಲ್ಲಿದ್ಯಾ ಅಂತ. ನಿಶಾ, ಅದು ಪಾನಿಪುರಿ ತಿನ್ಕೊಂಡು ಹೋಗೋಣವಾ? ಇನ್ನು ಸ್ವಲ್ಪ ಹೊತ್ತು ಹೋಗ್ಬೋದು ಪ್ಲೀಸ್? ಹಾಂ ಬಾ, ತಿನ್ನೋಣ. ಬಾ. ಮಸಾಲೆ ಪುರಿನಾ ಪಾನಿಪುರಿನಾ? ಮಸಾಲೆ ಪುರಿ. ಅಣ್ಣ 2 ಮಸಾಲೆ ಪುರಿ ಕೊಡಿ. ಒಂದು ಖಾರ ಕಮ್ಮಿ ಇರಲಿ ಮತ್ತು ಇನ್ನೊಂದು ಖಾರ ಇರಲಿ. ಹೌದು, ಜರ್ಮನಿಯಲ್ಲಿ ಪಾನಿಪುರಿ ಸಿಗುತ್ತಾ? ಸಿಗ್ಬೋದೇನೋ, ನನಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡು, ಹೆಂಗೋ ಅಣ್ಣನ ಬಿಸ್ನೆಸ್ ಆಗ್ತಿಲ್ಲ ಅಂತಿದ್ದಾನೆ. 2 ವರ್ಷ ವೀಸಾಕ್ಕೂ ಹಾಕ್ಸ್ಕೊಂಡು 2 ವರ್ಷ ಲೀಸು ಹಾಕ್ಸ್ಕೊಂಡು ನಿಮ್ಗೆ ದಿನಾ ಪಾನಿಪುರಿ ಮಾಡ್ಕೊಡ್ತಾ ಇರ್ತಾನೆ. ಕರ್ಕೊಂಡು ಹೋಗ್ಬಿಡು. ಸ್ಟಾಪ್ ಕಿಡ್ಡಿಂಗ್ ಗೌತಮ್. ಐ ನೋ ಹೌ ಫ್ರಸ್ಟ್ರೇಟೆಡ್ ಐ ಆಮ್. ಏನಾಯ್ತಮ್ಮ? ಐ ಥಿಂಕ್ ಐ ಮೇಡ್ ಅ ರಾಂಗ್ ಡಿಸಿಷನ್ ಗೌತಮ್. ನನಗೆ ಗೊತ್ತಿಲ್ಲ. ಈ ಲೈಫ್ ಸ್ಟೈಲ್ ಎಲ್ಲ ಬಿಟ್ಟು ಹೋಗೋಕ್ಕೆ ನಂಗೆ ಮನಸ್ಸೇ ಬರ್ತಿಲ್ಲ. ನೀನೇನೂ ತಲೆ ಕೆಡಿಸ್ಕೊಬೇಡ. 2 ವರ್ಷ ಅಷ್ಟೇ ತಾನೆ. ಹೋಗಿ ಆರಾಮಾಗಿ ಐ ಸ್ಟಡೀಸ್ನ ಮುಗಿಸ್ಕೊಂಡು ಆರಾಮಾಗಿ ಬಾ. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ರೈಟ್ ಟೈಮ್ ಟು ಟೆಲ್ ಯು. 1-2 ನಿಮಿಷ ನಾನು ಹೇಳೋದನ್ನ ಕೇಳಿಸ್ಕೊತೀಯಾ ಪ್ಲೀಸ್? ಹಾಂ ಹೇಳು. ನಿಶಾ ಪುಟ್ಟಿ, ನೀನೇನಿಲ್ಲಿ? ಅವಳಿಂದ 2 ಸಲ ಫೋನ್ ಮಾಡಲಿ ನಿಂಗೆ ನಾನು. ಅಪ್ಪ ಸಾರಿ ಅಪ್ಪ, ಅದು ಫೋನ್ ಸೈಲೆಂಟಲ್ಲಿ. ಆಯ್ತಾಯ್ತು ಬಾ. ಅಲ್ಲಿ ಅಜ್ಜಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಅಂತ ಕಾಯೋದು ನಿನ್ಗೋಸ್ಕರ. ನೀನು ನೋಡಿದ್ರೆ ಇಲ್ಲಿ ಪಾನಿಪುರಿ ತಿನ್ಕೊಂಡಿದ್ಯಾ. ಬಾಮ್ಮ ಬೇಗ ಬಾ. ಗೌತಮ್ ಸಾರಿ, ನಾವು ಅರ್ಜೆಂಟಲ್ಲಿ ಇದೀವಿ. ಬೆಳಗ್ಗೆ ಬೇಗ ಏರ್ಪೋರ್ಟ್ಗೆ ಹೋಗ್ಬೇಕು ನಾವು ಹೊರಡ್ತೀವಿ. ಬಾಮ್ಮ ಬೇಗ ಬಾ. ಲೋ, ಇವತ್ತಾದರೂ ಹೇಳ್ದೆ ಅವನ ಹತ್ರ? ಇಲ್ಲ ಕಣೋ, ಎಷ್ಟು ಟ್ರೈ ಮಾಡಿದೆ, ಆಗಲೇ ಇಲ್ಲ. ಇನ್ಯಾವಾಗ ಹೇಳ್ತೇನಲ್ಲ, ಬೆಳಗ್ಗೆ ಹೋಗ್ತಾವಳು. ನಾನೇನೋ ಮಾಡಲಿ? ಹಾಂ, ಎಷ್ಟು ಟ್ರೈ ಮಾಡಿದೆ ಗೊತ್ತಾ ಹೇಳಬೇಕು ಅಂತೇಳ್ಬಿಟ್ಟು. ಶಾಪಿಂಗ್ ಹೋಗಿದ್ವಿ. ಅಲ್ಲಿ ಹೇಳೋಣ ಅಷ್ಟರಲ್ಲಿ ಅವರಪ್ಪನೇ ಕಾಲ್ ಮಾಡಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಪಾನಿಪುರಿ ಅಂಗಡಿ ಹತ್ರ ಹೇಳೋಣ ಅಂತ ಹೋದೆ. ಅಷ್ಟರಲ್ಲಿ ಅವ್ರ ಅಪ್ಪನೇ ಬಂದುಬಿಟ್ರು, ಶನಿ ಥರ. ಇಲ್ಲ ಕಣೋ, ಯಾಕೋ ಇಲ್ಲಿಗೆ ಮುಗಿದು ಹೋಗಿದೆ ಅನಿಸ್ತಾ ಇದೆ. ಲೋ, ಅಮ್ಮ ಯಾಕೋ ನನಗೆ ಕಾಲ್ ಮಾಡ್ತಾ ಇದ್ದಾರೆ? ಲೋ, ನನಗೂ ಆಗ್ಲಿಂದ ಕಾಲ್ ಮಾಡ್ತಿದ್ದಾರೆ ಕಣೋ, ರಿಸೀವ್ ಮಾಡಲಿಲ್ಲ. ಲೋ, ಫಸ್ಟು ಫೋನ್ ಮಾಡೋರಿಗೆ ಏನಾಯ್ತೋ ಏನೋ ಗಾಬರಿ ಬಿದ್ದಿರ್ತಾರೆ. ಇವರು ಫಸ್ಟ್ ನಾನು ಮಾತಾಡ್ಕೊಂಬರ್ತೀನಿ. ಹಲೋ ಗೌತಮ್, ಎಲ್ಲಿದ್ಯಾ? ಹಾಂ ಹೇಳು. ಹಾಂ, ಇಲ್ಲೇ ಸ್ವಲ್ಪ ಆಚೆ ಬಂದಿದ್ದೀನಿ. ಅಮ್ಮ ಎಷ್ಟು ಸಲ ಕಾಲ್ ಮಾಡ್ತಿದ್ದಾರೆ. ನಿಂಗೂ ಮಾಡಿದ್ರಾ? ಪಿಕ್ ಮಾಡೋಕ್ಕಾಗಲ್ವಾ ನಿಂಗೆ? ಫಸ್ಟ್ ನೀನು ಕಾಲ್ ಮಾಡೋರ್ಗೆ. ಹಾಂ ಸರಿ, ಮಾಡ್ತೀನಿ. ಯಾಕೊಂಥರ ಮಾತಾಡ್ತಿದ್ಯಾ? ನನ್ನ ಕಷ್ಟ ನನಗೆ. ಗೌತಮ್, ಸ್ವಲ್ಪ ರಿಲ್ಯಾಕ್ಸ್. ಏನು, ನಾನು ಜರ್ಮನಿಗೆ ಹೋಗ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಯಾರು ಹೇಳಿದ್ದು? ನಿಜ ಹೇಳು ಗೌತಮ್, ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಅದು ಸರಿ, ಪಾನಿಪುರಿ ಅಂಗಡಿ ಹತ್ರ ಏನೋ ಹೇಳ್ಬೇಕಂತಿದ್ಯಲ್ಲ, ಇವಾಗ್ಲಾದ್ರೂ ಹೇಳು ಪ್ಲೀಸ್. ಏನಿಲ್ಲಮ್ಮ, ನೀನು ಹುಷಾರಾಗಿ ಹೋಗ್ಬಾ ಅಂತ ಹೇಳೋಣ ಅಂತ ಬಂದೆ. ಅಷ್ಟರಲ್ಲಿ ನಿಮ್ಮ ಅಪ್ಪನೇ ಬಂದರು. ಹೌದಾ? ನಿಜವಾಗ್ಲೂ ಅಷ್ಟೇನಾ? ಹ್ಞೂ ಅಷ್ಟೇ. ನಾಳೆ ಬೆಳಗ್ಗೆ ಮನೆ ಹತ್ರ ಬರ್ತೀಯಾ ಪ್ಲೀಸ್? ಸರಿ ಆಯಿತು ಬಿಡು, ಬರ್ತೀನಿ. ಬಾಯ್. ಮಗ ಏನಂದ್ಲು? ನಾಳೆ ಕರಿತಿದ್ದಾಳೆ ಕಣ. ಬಿಡು, ಹೋಗ್ಬಿಟ್ಟು ಬಾ, ಎಲ್ಲ ಒಳ್ಳೇದಾಗತ್ತೆ. ಏನೋ ಹೋಗು.
ಗೌತಮ್ ಇಶಾ ಪುಟಿ Hi, uncle. ಕರೆದ್ಲಾ? ಒಂದು ನಿಮಿಷ ಇಶಾ ಬರ್ತಾ ಇದ್ದಾಳೆ ಶೋರ್. ಹಾಯ್ ಗೌತಮ್, ನಾನು ಬಂದೆ, 1 ನಿಮಿಷ. ನೋಡಪ್ಪ ಗೌತಮ್, ಇವತ್ತು ಲೇಟ್ ಇವಳು. ಏನು ಏರ್ಪೋರ್ಟ್ ಪಕ್ಕದಲ್ಲೇ ಇದೆಯಾ? ಏನು ಹುಡುಗಿನೋ, ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಇಲ್ಲೇ ಹಿಂಗೆ ಇನ್ನು ಅಲ್ಲಿ ಹೋದ್ಮೇಲೆ ದೇವರೇ ಗತಿ. ಅಪ್ಪ ಸುಮ್ಮನಿರಿಪ್ಪ. ಆಯ್ತಾಯ್ತು, ಬೇಗ ಮಾತಾಡ್ಕೊಂಬ. ಹೇ ಗೌತಮ್, ಗೌತಮ್ ನೀನು ಬರಲ್ಲ ಅನ್ಕೊಂಡಿದ್ದೆ. ಅದೇಗೆ ಬರಲ್ಲ ಅಂದ್ಕೊಂಡೆ, ನೀನು ಕರೆದಿಲ್ಲ ಅಂದ್ರೂ ಬರ್ತಿದ್ದೆ ಅಲ್ವಾ? ಫೈನಲಿ ನೋಡ್ತಿದ್ಯಲ್ವಾ? ಆ್ಯಕ್ಚುಲಿ ಹಿಂಗೇನೋ ಹೇಳಬೇಕು ಅಂತ ಬಂದೆ. ನಿಶಾ ಪುಟಿ ಎಷ್ಟೊತ್ತು? ಹಾಪ ಫ್ಲೈಟಿಗೆ ಲೇಟ್ ಆಗ್ತದೆ, ಗೌತಮ್, ಬೇಗ ಬಾ. ಐ ರಿಯಲಿ ಹ್ಯಾವ್ ಟು ಗೋ ನೌ. ಕೊನೆಗೂ ನಾನು ಅಂದ್ಕೊಂಡಿದ್ದೇನೂ ಆಗಲಿಲ್ಲ ಅಲ್ವಾ? ಈ ಕಡೆ ಲೆಟ್ರ್ ಕೊಡೋಕ್ಕಾಗಲಿಲ್ಲ, ನನ್ನ ಫೀಲಿಂಗ್ಸ್ನ ಹೇಳ್ಕೊಳಕ್ಕೂ ಆಗಲಿಲ್ಲ. ನಾನು ತುಂಬ ಇಷ್ಟಪಟ್ಟಿರೋರು ದೂರ ಹೋಗ್ತಿದ್ದಾರೆ ಅಂದರೆ ಅದಕ್ಕಿಂತ ನಮ್ಗೆ ಬೆಲೆ ಇಲ್ಲ ಅನಿಸುತ್ತೆ. ಇವೆಲ್ಲ ನೋಡ್ತಾ ಇದ್ರೆ ಯಾಕೋ ನಿಶಾ ನಂಗೆ ಸಿಗಲ್ಲ ಅನಿಸುತ್ತೆ. ಗೌತಮ್ ಗೌತಮ್ ಗೌತಮ್, ಹೇ ಗೌತಮ್, ತಿಂಡಿ ತಿನ್ನಕ್ ಬಾರೋ. ಗೌತಮ್, ಯಾರ್ ಫೋನಲ್ಲಿ ಇಟ್ಟಿದ್ದೀನಿ. ಹಲೋ ವರುಣ್ ಅಮ್ಮ ಹೇಳಿ ಅಮ್ಮ. ಗೌತಮ್ ಬಾಗಿಲು ತೆಗಿತಾ ಇಲ್ಲ ಕಣೋ. ನಿನ್ನಿಂದ ತಿಂಡಿನೂ ಮಾಡಿಲ್ಲ, ಸೊ ಬೇಗ ಮನೆಗೆ ಬರ್ತೀಯಾ? ಹೌದಾ, ಸರಿ ಅಮ್ಮ, ಬಂದೆ. ಹಾ, ಬೇಗ ಬಾಪ್ಪ. ಅಮ್ಮ ಓಕೆ. ಬಾಯ್. ಅವಳ ಜೊತೆ ಈ 4 ವರ್ಷ ಹೆಂಗೆ ಹೋಯ್ತು ಅಂತಾನೆ ಗೊತ್ತಾಗಲಿಲ್ಲ. ಅವಳ ಜೊತೆ ಇರಬೇಕಾದ್ರೆ ಲೈಫ್ ಎಷ್ಟು ಬ್ಯೂಟಿಫುಲ್ ಅನಿಸ್ತಿತ್ತು. ಎಸ್, ದಿಸ್ ಈಸ್ ವಾಟ್ ಐ ವಾಂಟೆಡ್ ಅಂದ್ಕೊಳ್ಳೋಷ್ಟರಲ್ಲಿ ಅವಳೇ ಇಲ್ಲ. ಟೈಮ್ ಎಷ್ಟು ಜಲ್ದಿ ಚೇಂಜ್ ಆಗುತ್ತೆ ಅಲ್ವಾ? ಈಗ ಅವಳಿಲ್ಲದೆ ಲೈಫೆಲ್ಲ ಖಾಲಿ ಅನಿಸ್ತಾ ಇದೆ. ನಿಮಗೆಲ್ಲ ಅನಿಸ್ಬೋದು, ಏನು ಇವನು ಈ ಕಾಲದಲ್ಲಿ ಲವ್ ಲೆಟ್ರ್ ಕೊಡಬೇಕು ಅಂತಿದ್ದಾನೆ ಅಂತ. ಆರಾಮಾಗಿ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದರೆ ಸಾಕಲ್ವಾ ಅಂತ. ಅದಕ್ಕೆಲ್ಲ ಆನ್ಸರ್ ಇಲ್ಲಿದೆ, ನೋಡ್ಕೊಬನ್ನಿ. ಏನಿ ಸಲ ಕಾಲೇಜಲ್ಲಿ ಟೂರ್ನಮೆಂಟ್ ಎಲ್ಲ ನಡೆಸ್ತಾ ಇದ್ದಾರೆ, ಏನು ಮಾಡ್ತಾರೆ ಏನೋ. ನಿಶಾ 2 ಮಿನಿಟ್ಸ್ ಮಾತಾಡ್ಬೋದಾ? ಸರಿ, ನೀನು ಮಾತಾಡ್ಕೊಬ, ನಾನು ಮ್ಯಾಚ್ ನೋಡ್ತಾ ಇರ್ತೀನಿ. ಏನು ಅಮೃತ್ ಕರೆದಿದ್ದು? ನೋಡು ನಿಶಾ, 4 ಇಯರ್ಸ್ ಆಯಿತು, ನಮ್ಮ ಕಾಲೇಜ್ ಕೂಡ ಮುಗಿತಾ ಬಂತು. ಆ ವಿಷಯಕ್ಕೆ ನಾನು ಡೈರೆಕ್ಟಾಗಿ ಬರ್ತೀನಿ. ನನಗೆ ತುಂಬ ಇಷ್ಟ. ಐ ಥಿಂಕ್ ಐ ವಿಲ್ ವಿತ್ ಯು. ಸ್ಟಾಪ್ ಅಮೃತ್, ಏನು ಅನ್ಕೊಂಡಿದ್ಯಾ? ಏನೋ ಸ್ಟಡೀಸಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಈ ಥರನ ಬಿಹೇವ್ ಮಾಡೋದು? ನಿಶಾ, ಇರೋದನ್ನೇ ಹೇಳಿದ್ದು. ಇದನ್ನ ಹೇಳ್ಬೇಕಂತ ತುಂಬ ವೇಟ್ ಮಾಡ್ತಿದ್ದೆ, ಬಟ್ ಸ್ಟಾಪ್ ಹೇಳೋಕ್ಕಾಗಿಲ್ಲ. ಇಟ್ ಅಮೃತ್, ಐ ನೆವರ್ ಥಾಟ್ ಯು ವುಡ್ ಬಿಹೇವ್ ಲೈಕ್ ದಿಸ್ ಅಂತ. ಗೌತಮ್ ಮೊದಲೇ ಹೇಳಿದ್ದ ನಿಂಗೆಲ್ಲ ಹೆಲ್ಪ್ ಮಾಡಬಾರ್ದು ಅಂತ, ಆದರೆ ನಾನೇ ಕೇಳಲಿಲ್ಲ. ಏ ಚಿಲ್, ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ಯಾ? ನೀ ಇಷ್ಟ ಅಂತ ಹೇಳಕ್ಕೆ ಬಂದಷ್ಟೇ. ಅಮೃತ್, ನಿಂಗೂ ಗೊತ್ತು, ಇನ್ಫ್ಯಾಕ್ಟ್ ಇಡೀ ಕಾಲೇಜ್ಗೂ ಗೊತ್ತು ದಟ್ ಇಸ್ ಸಮಥಿಂಗ್ ಗೋಯಿಂಗ್ ಆನ್ ಬಿಟ್ವೀನ್ ಮೀ ಆ್ಯಂಡ್ ಗೌತಮ್ ಅಂತ. ಅದರಲ್ಲಿ ನೀನು ಬೇರೆ ಬಂದೀಗ ಹೇಳ್ತಿದ್ಯಲ್ಲ, ಹೌ ಇಸ್ ದಟ್ ಓಕೆ? ಹೌದಾ, ಇಸ್ ದಟ್ ಲವ್? ಎಸ್, ಮೇ ಬಿ ದಟ್ಸ್ ಲವ್. ನಾನು ನನ್ನ ಫೀಲಿಂಗ್ಸ್ನ ಅವನಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ. ಇದರಲ್ಲಿ ನಿನ್ ಬೇರೆ, ಹೋಗಿ ಕೆಲಸ ನೋಡ್ಕೊ ಹೋಗೋ. ಹೇಯ್, ಏನಾಯ್ತು ನಿಂಗೆ? ಯಾಕೆ ಕಿರಿಸ್ತಾ ಇದೆಯಾ? ಏನಿಲ್ಲ ಕಣೋ, ಮಳೆ ಬರಂಗಿದೆ, ಲೇಟ್ ಆಯ್ತು, ಬಾ ಹೋಗೋಣ. ಸರಿ ನಡಿ. ಏನಾಯ್ತು ಹೇಳಮ್ಮ? ಏನಿಲ್ಲ, ಬಂದ ನೀನಿಷ್ಟ ಅಂತ ಹೇಳ್ಬಿಟ್ಟು ಹೋದ. ಅದಕ್ಕೆ ನೀನೇನು ಹೇಳ್ದೆ? ಹ್ಞೂ ಅಂದೆ, ಇನ್ನೇನು ಹೇಳಿ. ಹೆಲೋ, ಬಾರೋ, ನೀನು ಅನ್ಕೊಂಡಿದ್ದೇನಾಗಿಲ್ಲ. ಅವನಿಗೆ ನೀನು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಉಗಿದ್ಬಿಟ್ಟು ಕಳಿಸ್ದೆ. ಹೌದಾ? ಜೀವ ಬಾಯಿಗೆ ಬಂದಿತ್ತು. ಅದು ಸರಿ, ನಾನು ಅವನಿಗಿಲ್ಲ ಅಂದಿದ್ದಕ್ಕೆ ನಿಂಗೇನಕ್ಕಷ್ಟು ಖುಷಿ? ಅದೆಲ್ಲ ನಿಂಗೆ ಗೊತ್ತಾಗಲ್ಲ. ಸರಿ, ನಂಗೊಂದು ಡೌಟ್ ಇದೆ, ಕೇಳಲಾ? ನಾನು ಇಲ್ಲ ಅಂದ್ರೂ ನೀನು ಕೇಳ್ತೀಯ, ಸೊ ಕೇಳು. ಹೌದು, ನಿಂಗೆ ಯಾವ ಥರ ಪ್ರಪೋಸ್ ಮಾಡಿದ್ರೆ ಇಷ್ಟ? ಅದೆಲ್ಲ ನಿಂಗೆ ಯಾಕೆ?
ಕೇಳಿದಕ್ಕೆ ಆನ್ಸರ್ ಮಾಡ್ಬೇಕಪ್ಪ. ನೋಡು ಗೌತಮ್, ಈ ಕಾಲದಲ್ಲಿ ಪ್ರೀತಿ ಅನ್ನೋದು ಹುಡುಗಾಟ ಆಗ್ಬಿಟ್ಟಿದೆ. ಯಾರ್ಯಾರು ಯಾವಾಗ ಹೇಗೆ ಬದಲಾಗ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಪ್ರೀತಿ ಅನ್ನೋದು ಆಟದ ಥರ ಆಗ್ಬಿಟ್ಟಿದೆ. ಸರಿ, ಅದೆಲ್ಲ ಬಿಡು. ನನಗೆ ಹೇಗೆ ಪ್ರಪೋಸ್ ಮಾಡಿದ್ರೆ ಇಷ್ಟ ಅಂದರೆ ಲವ್ ಲೆಟರ್ಸ್. ನನಗೆ ಲವ್ ಲೆಟರ್ಸ್ ಅಂದರೆ ತುಂಬಾ ಇಷ್ಟ. ಹೌದಾ? ಲವ್ ಲೆಟರ್ ಅಂದರೆ ಯಾಕೆ ಅಷ್ಟು ಇಷ್ಟ? ಮತ್ತು ಈ ಕಾಲದಲ್ಲೆಲ್ಲ ಹೇಗೆ ಅಂದರೆ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ ರೀಲ್ಸ್ ಇದೆ. ಅದು ಯಾರೋ ಎಡಿಟ್ ಮಾಡಿರೋದು 1000 ಜನ ಹತ್ರ ಹೋಗುತ್ತೆ. ಅದೇ ರೀಲ್ ನನಗೂ ಬರುತ್ತೆ. ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಆಮೇಲೆ ವಾಟ್ಸಾಪಲ್ಲಿ ಮೆಸೇಜ್ ಕಳಿಸಿದ್ರೆ 2-3 ವರ್ಷ ಆದಮೇಲೆ ವಾಟ್ಸಪ್ ಇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದರೆ ಲವ್ ಲೆಟರ್ ಬರೆದ್ರೆ ಅದನ್ನು ನಾನು 10 ವರ್ಷ ಆದರೂ ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ಆಮೇಲೆ ಮೊದಲನೇ ಸಲ ಲೆಟರ್ ಓದಿದ ಫೀಲಿಂಗ್ ಹೇಗಿತ್ತೋ ಹಾಗೆ ಅದೆಷ್ಟು ಸಲ ಓದಿದ್ರೂ ಅದೇ ಫೀಲಿಂಗ್ ಬರುತ್ತೆ. ಅದಕ್ಕೆ ಗೌತಮ್, ನನಗೆ ಲವ್ ಲೆಟರ್ ಅಂದರೆ ತುಂಬ ಇಷ್ಟ. ಹೇಗಾದರೂ ಮಾಡಿ ಒಂದು ಲವ್ ಲೆಟರ್ ಬರದೇ ಬಿಡಬೇಕು. ಲೋ, ಏನಾಯ್ತು ನಿನಗೆ? ಕಾಲೇ ಪಿಕ್ ಮಾಡ್ತಾ ಇಲ್ಲ. ಅಮ್ಮ ಬೇರೆ ಕಾಲ್ ಮಾಡಿದ್ರು. ಏನಿಲ್ಲ ಬಿಡು, ಕೆಲಸ ಇಲ್ವಾ ನಿನಗೆ? ಲೋ, ನಂದು ಬಿಡು, ನಿಂದೇನು ಹೇಳಿ ಫಸ್ಟು. ಗೌತಮ್, ಏನಾಗಿದೆ ನಿನಗೆ? ಎಲ್ಲ ಓಕೆನಾ? ಲೋ, ಇವಳನ್ನಾರೋ ಕರೆಸಿದ್ದು? ನಾನೆಲ್ಲಿದ್ರೆ ಕೆಲವಲ್ಲ, ಅದಕ್ಕೆ ಒಳ್ಳೆ ಕರ್ಸ್ನಪ್ಪ. ಅಮ್ಮ, ಏನಕ್ಕಮ್ಮ ಕರೆಸ್ದೆ ಇವ್ರನ್ನ? ಏಯ್, ಕೆಲಸ ಇಲ್ವಾ ನಿಂಗೆ? ಇಲ್ಲ, ಅದೆಲ್ಲ ನಿಂಗೆ ಯಾಕೆ? ಐ ನೋ ಗೌತಮ್, ಇಟ್ಸ್ ಸೋ ಹಾರ್ಡ್. ನಿಂಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನಮಗೆಲ್ಲ ಗೊತ್ತು. ಜಸ್ಟ್ 2 years ತಾನೆ, ಬಂದ್ಬಿಡ್ತಾಳೆ. ಈ ಥರ ಎಲ್ಲ ಹೇಳೋದು ಈಸಿನೇ, ಆದರೆ ನನ್ನ ಸಿಚುವೇಶನಲ್ಲಿದ್ದು ಅರ್ಥ ಮಾಡ್ಕೊಳ್ಳಿ. ಇಷ್ಟು ವರ್ಷ ಪ್ರತಿದಿನ ಸಿಗ್ತಿದ್ಲು, ಜೊತೆ ಓಡಾಡ್ತಿದ್ವಿ. ಆದರೆ ಇದ್ದಕ್ಕಿದ್ದಂಗೆ ಈ ಥರ ಹೊರಟ್ಲು ಅಂತ ಇದ್ದಂಗೆ ಏನು ಅನ್ಸ್ಬೇಡ. ಇಲ್ಲ ಗೀತಾ, ಅವಳನ್ನ ಮರೆತು 2 ವರ್ಷ ನನ್ನ ಕೈಲಿ ಇರೋಕ್ಕಾಗಲ್ಲ. ಐ ಆಮ್ ಮಿಸ್ಸಿಂಗ್ ಹರ್. ಗೌತಮ್, ರಿಲ್ಯಾಕ್ಸ್. ನಡಿ, ನೀನು ಫಸ್ಟ್ ಹೋಗಿ ಏನಾದರೂ ತಿನ್ನು. ಅಯ್ಯೋ ಬೇಡ ಗೀತಾ, ಹಸ್ವಿಲ್ಲ ನನಗೆ. ಅವಳೋಗಿನ 2 days ಆಗಿಲ್ಲ, ಎಷ್ಟು ಹ್ಯಾಪಿಯಾಗಿರೋ ಸ್ಟೇಟಸ್ ಆಗ್ತಿದ್ದಾಳೆ ನೋಡು. ನಾನೆಲ್ಲಿ ನೆಮ್ಮದಿಯಾಗಿರಲಿ ಇಲ್ಲಿ. ಕೊಡಿಲಿ, ಏನು ಹಾಕಿದ್ದಾಳೆ ನೋಡೋಣ. ವರುಣ್, ನಿನ್ ಫೋನ್ ಕೊಡು ಇಲ್ಲಿ. ಯಾಕೆ? ಕೊಡು ಸುಮ್ಮನೆ 1 ನಿಮಿಷ. ತಗೋ. ವರುಣ್, ನಿನ್ ಫೋನಲ್ಲಿ ಯಾಕೆ ನಿಶಾ ಸ್ಟೇಟಸ್ ಕಾಣಿಸ್ತಾ ಇಲ್ಲ? ನಮಗೆಲ್ಲ ಕಾಣದೇ ಇರೋ ಸ್ಟೇಟಸ್ಸು ನಿಂಗೆ ಮಾತ್ರ ಯಾಕೆ ಕಾಣಿಸ್ತಾ ಇದೆ? ಐ ಥಿಂಕ್ ಸಮಥಿಂಗ್ ಈಸ್ ರಾಂಗ್. ಏ ಲೂಸು, ಅದ್ಯಾಕೆ ಹಂಗೆ ನಗಾಡ್ತಿದ್ಯಾ? ಯಾಕೆನಾ? ತಗೋ ನೋಡು, ನಿಂಗೂ ಗೊತ್ತಾಗತ್ತೆ. ಕೊಡಿಲಿ. ಲವ್, ನನ್ನ ಲೈಫ್ ನೋಡಿ ನಗು ಬರ್ತಾ ಇದೆಯಾ ನಿಮಗೆ? ಫಸ್ಟ್ ಇಲ್ಲಿಂದ ಎದ್ದವ್ರು. ಹೋಗ್ತೀವಪ್ಪ, ಹೋಗೋಕ್ಕೂ ಮುಂಚೆ ಇದು ನಿನಗೆ ತೋರಿಸ್ಬಿಟ್ಟು ಹೋಗ್ತೀವಿ. ನೋಡಿದ್ರೆ ನೀನು ನಗ್ತೀಯ. ಖುಷಿ ಪಡೋ ವಿಚಾರನೇ. ಖುಷಿ ಪಡೋದಾ? ಏನದು? ಅವಳು ನಿನ್ಗೆ ಜರ್ಮನಿಗೆ ಹೋಗ್ತೀನಿ ಅಂತ ಹೇಳಿದ್ಲು, ಹೌದಾ? ನಾನು ಜರ್ಮನಿ ಹೋಗ್ತಾ ಇದ್ದೀನಿ. ಹಾಂ ಹೌದು. ನಿಂಗೆ ವೀಸಾ ಫೋಟೋ ಕಳಿಸಿದ್ಲು ತಾನೆ? ಹೌದು. ಸರಿ, ಇದೆಲ್ಲ ಬಿಡು, ನಾನು ನಿಂಗೆ ನನ್ನ ವೀಸಾ ಕಳಿಸ್ತೀನಿ. ಓಕೆ. ನೀನು ಅದನ್ನ ಸರಿಯಾಗಿ ನೋಡ್ದ್ಯಾ? ಇಲ್ಲ ಅನ್ಸುತ್ತೆ. ಯಾಕೆ? ಅಯ್ಯೋ, ಸರಿಯಾಗಿ ನೋಡು. ಅವಳು ನಿನ್ಗೆ ಕಳಿಸಿರೋದು 7 days ವಿಸಿಟರ್ ವೀಸಾ ಅಲ್ವೋ? ನಿನಗಾದ್ರೂ ವೀಸಾ ಸರಿಯಾಗಿ ನೋಡ್ಬೇಕು ಅಂತ ಅನಿಸ್ಲಿಲ್ವಾ? ಅವಳು ಹೋಗೋ ಬ್ಯುಸಿಯಲ್ಲಿ ಇವೆಲ್ಲ ನೋಡೋಕ್ಕೆ ಆಗಿಲ್ಲ ನನಗೆ. ಇನ್ಮೇಲೆ ವೇಟ್ ಮಾಡಬೇಡ ಗೌತಮ್. ಐ ಥಿಂಕ್ ಅವಳು ನಿನ್ನ ಹತ್ರ ಏನೋ ಕನ್ವೆ ಮಾಡ್ಬೇಕಂತಿದ್ದಾಳೆ ಅನ್ಸತ್ತೆ. ಅದಕ್ಕೆ ಈ ಥರ ಎಲ್ಲ ಪ್ರಾಂಕ್ ಮಾಡ್ತಿದ್ದಾಳೆ. ಅವಳು ಬರ್ತಿದ್ದಂಗೆ ಹೋಗಿಳ್ಬಿಡು. ಇಷ್ಟೆಲ್ಲ ಆದಮೇಲೆ ಬಿಡ್ತೀನಿ ನಾನು? ಏನೇ ಆಗಲಿ ಹೋಗಿ ಹೇಳೇ ಬಿಡ್ತೀನಿ ನಾನು. ಆದರೂ ಅವಳು ನಾನು ಇಷ್ಟಪಡ್ತಾಳೆ ಅಲ್ವಾ? ಗೌತು, ಹೇ, ಏನಾಯ್ತು ಇವತ್ತು ನಮ್ಮ ಗೌತುಗೆ? ನನ್ನ ಮಡ್ಲಲ್ಲಿ ಬಂದು ಮಲಗಿದ್ದಾನೆ. ಅಮ್ಮ, ನಿಶಾ ಸಿಗ್ತಾಳೆ ನಮ್ಮ ನನಗೆ. ಹೇ, ಒಂದು ವ್ಯಕ್ತಿ ನಮ್ಗೆ ಸಿಗ್ಬೇಕಂದ್ರೆ
ಖಂಡಿತವಾಗ್ಲೂ ಸಿಗ್ತಾರೆ ಕಣೋ. ಜಸ್ಟ್ ಡೋಂಟ್ ಲೂಸ್ ಹೋಪ್. ಇದನ್ನ ಜಾಸ್ತಿ ತಲೆ ಹಾಕೋಬೇಡ, ಅರ್ಥ ಆಯ್ತಾ? ಇಲ್ಲಮ್ಮ, ನನ್ನ ಹಣೆ ಬರೋಣ ಸರಿ ಇಲ್ಲ ಅನಿಸುತ್ತೆ. ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟರ್ ಆಗಬೇಕಂತ ಆಸೆ ಇತ್ತು. ಅಪ್ಪನ ನಾವು ಕಳ್ಕೊಂಡು ಮನೆ ಜವಾಬ್ದಾರಿಗಳ ನನ್ನ ತಲೆ ಮೇಲೆ ಬಂತು. ಇಲ್ಲಮ್ಮ, ನಾನು ಅಂದ್ಕೊಂಡಿದ್ದೇನೂ ಸಿಗಲ್ಲ ಅನಿಸುತ್ತೆ. ಈಗ ನೋಡಿದ್ರೆ ಇವಳು ಬಿಟ್ಟು ಹೋಗ್ತಾ ಇದ್ದಾಳೆ. ನೀನು ಬಿಟ್ಟೋಗಲ್ಲ ತಾನಮ್ಮ ನನ್ನ? ಹೇ ಹುಚ್ಚಪ್ಪ, ಏನೋ ಮಾತಾಡ್ತಾ ಇದೀಯಾ? ಅಮ್ಮ ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ, ನಿನ್ ಜೊತೆಲೇ ಇರ್ತೀನಿ. ಹಾ ಹೇ, ಅಮ್ಮ, ನಿಶಾ ಬಂದಿದ್ದಾಳೆ. ನಾನು ಹೋಗಿ ಇವತ್ತು ಹೆಂಗಾದ್ರೂ ಮಾಡಿ ಪ್ರಪೋಸ್ ಮಾಡೇ ಮಾಡ್ತೀನಿ. ಆಯ್ತು ಕಣೋ. ಸರಿನಾ? ಓಕೆ, ನಾನು ಬರ್ತೀನಿ. ಬಾಗ್ಲಾಕು. ಆಲ್ ದಿ ಬೆಸ್ಟ್. ಸಾಕು ಅನ್ಸುತ್ತೆ. ಇಷ್ಟು ದಿನ ಅವನನ್ನು ತುಂಬಾ ಆಟಾಡ್ಸಿದ್ದೀನಿ. ನನ್ನ ಮನಸ್ಸಲ್ಲಿ ಇರೋದನ್ನು ತಡೆದಿಟ್ಕೊಂಡಿದ್ದೀನ, ಅಥವಾ ಹೇಳೋಕ್ಕೆ ನನಗೆ ಧೈರ್ಯ ಸಾಕಾಗಿಲ್ವ, ಏನು ಅಂತಲೇ ಗೊತ್ತಾಗ್ತಿಲ್ಲ. ಆದರೆ ಒಂದು ಮಾತಂತೂ ನಿಜ, ಇವತ್ತು ಹೇಳ್ಬಿಡ್ತೀನಿ. ಏ ಹಾಯ್ ಗೌತಮ್. ಏನು ಹಾಯ್? ಹೆಗರ್ಬಿಟ್ಟು ಸಾಯ್. ಯಾಕೆ ಯಾಕೆ ಮಾಡ್ದಲ್ಲ ಇಷ್ಟು ದಿನ ನಾಟಕ? ಗೌತಮ್, ಇಟ್ಸ್ ಜಸ್ಟ್ ಅ ಪ್ರ್ಯಾಂಕ್ ಗೌತಮ್. ಏನು ಪ್ರ್ಯಾಂಕು? ನಿನ್ ಗೊತ್ತಾ ಎಷ್ಟು ಕಷ್ಟ ಆಯ್ತು ಅಂತ ಹೇಳ್ಬಿಟ್ಟು? ಸುಮ್ಮನೆ ಬಂದೆ, ವೀಸಾ ಕೊಟ್ಟೋದೆ, 2 ವರ್ಷ ಅಂತ ಹೇಳ್ಬಿಟ್ಟು ಹೋದೆ. ಏಯ್, ನೀನು ಹೋದಾಗಿಂದ ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ ನಾನು? ಈ 7 ದಿನ ಹಗಲೇ ಯಾವುದು ರಾತ್ರಿ ಯಾವುದು ಗೊತ್ತಿಲ್ದಿರ ನಾನೇ ಕೊರಗ್ತಾ ಇದ್ದೆ. ನಿನ್ಗೆ ಅರ್ಥ ಆಗಲ್ಲ ನಿಶಾ, ನನ್ನ ಕಷ್ಟ ನನಗೆ ಗೊತ್ತು. ಗೌತಮ್, ಕಾಮ್ ಡೌನ್. ಸರಿ ಆಯಿತು, ಡೈರೆಕ್ಟ್ ಮ್ಯಾಟ್ರ್ ಬರ್ತೀನಿ. ನಿಂಗೇನೋ ಕೊಡಬೇಕು ಅಂತಿದ್ದೆ ನಾನು, ಅದನ್ನ ಕೊಡ್ತಾ ಇದ್ದೀನಿ. ತಗೋ, ಐ ಆಮ್ ಇನ್ ಲವ್ ವಿತ್ ಯು ಅಷ್ಟೇ. ಗೌತಮ್, ಏನಿದು? ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ಗೌತಮ್, ಗೌತಮ್. ಆಯಿತು ಬಿಡು, ಗೊತ್ತಾಯ್ತು. ನನಗಿಂತ ಚೆನ್ನಾಗಿರೋ ಹುಡುಗ ಯಾರೋ ಸಿಕ್ಕಿರ್ತಾನೆ, ಅವನು ಒಪ್ಕೊಂಡಿರ್ತಾನೆ, ಎಲ್ಲ ಗೊತ್ತು ಬಿಡು. ಮತ್ತೆ ವೀಸಾ ಅಲ್ಲ ತಾನೇ ಇದು? ವೀಸಾ ಅಲ್ಲ ಕಣೋ, ನಿಜವಾಗ್ಲು. ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಗೊತ್ತಾಗಿ ನೀನು ಕೊಡಬೇಕು ಅಂತ ಹೇಳ್ಬಿಟ್ಟು. ಬಟ್ ನಿನ್ನ ಕಡೆಯಿಂದ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು 4 ವರ್ಷದಿಂದ ಕಾಯ್ತಿದ್ದೆ, ಹೇಳಬೇಕು ಕೊಡಬೇಕು ಅಂತ. ಅವತ್ತು ಜುಮ್ಕಿ ಅಂಗಡಿಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಪ್ರತಿ ಸಲ ಈ ಲೆಟರ್ ನಿಂಗೆ ಕೊಡಬೇಕು ಅಂದ್ಕೊಂಡಾಗೆಲ್ಲ ಕೊಡೋಕ್ಕೆ ಆಗ್ತಿರ್ಲಿಲ್ಲ. ಏನಾದರೂ ಒಂದು ಆಗ್ತಾನೆ ಇರೋದು. ನನ್ನ ಮನಸ್ಸಲ್ಲಿರೋದನ್ನು ನನಗೆ ಹೇಳ್ಕೊಳಕ್ಕೆ ಆಗಲಿಲ್ಲ. ಬಟ್ ಫೈನಲಿ ಗೌತಮ್, ನೋಡು, ಅಮ್ಮ ಎಷ್ಟು ಸಲ ಫೋನ್ ಮಾಡ್ತಾ ಇದ್ದಾರೆ ನೀನು ಕೊಟ್ಟಿರೋ ಟೆನ್ಷನ್ಗೆ. ಸರಿ ತಗೋ. ಇರು, ಇದೇ ಖುಷಿಗೆ ಅಮ್ಮಗೊಂದು ಫೋನ್ ಮಾಡ್ಬಿಡ್ತೀನಿ. ಹಲೋ ಅಮ್ಮ, ವರುಣ್, ಅಮ್ಮ ಹೋಗ್ಬಿಟ್ರಾ? ಹೇಳ್ತಾ ಇದೆಯಾ ಗೌತಮ್? ಏನಾಯ್ತು ಇವತ್ತು ನಮ್ಮ ಗೌತುಗೆ? ನನ್ನ ಮಡ್ಲಲ್ಲಿ ಬಂದು ಮಲಗಿದ್ದಾನೆ. ಮಾ, ನಿಶಾ ಕಾಲ್ ಮಾಡಿದ್ಲು ಇವತ್ತು. ನಾನು ಅವ್ರ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಹೇ, ಹೌದೇನೋ? ತುಂಬಾ ಸಂತೋಷ ಕಣೋ. ಇವತ್ತಾದ್ರೂ ಹೇಳಾಯ್ತಾ? ಅಮ್ಮ, ಇವತ್ತೇನೇ ಆಗಲಿ ಹೇಳೇ ಬಿಡ್ತೀನಿ ಅವಳ ಹತ್ರ. ತಗೋ ಕಾಫಿ ಕುಡಿ. ಇವತ್ತಾದ್ರೂ ಹೇಳ್ಬಿಡು. ನನಗಿಂತ ಜಾಸ್ತಿ ನೀನೇ ಎಕ್ಸೈಟ್ ಆಗಿದೆಯಾ ಅನ್ಸುತ್ತೆ. ಹೋಗು. ಇಲ್ಲಮ್ಮ, ನಾನು ಅನ್ಕೊಂಡಿದ್ದೇನೂ ಸಿಗಲ್ಲ ಅನ್ಸುತ್ತೆ. ನೀನು ಬಿಟ್ಟೋಗಲ್ಲ ತಾನಮ್ಮ ನನ್ನ? ಹೇ ಹುಚ್ಚಪ್ಪ, ಏನೋ ಮಾತಾಡ್ತಾ ಇದೀಯಾ?
ಅಮ್ಮ ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ, ನಿನ್ ಜೊತೆಲೇ ಇರ್ತೀನಿ. ಹಾ ಹೇ ಗೌತಮ್, ಅಮ್ಮ ಬಿಟ್ಟೋಗಲ್ಲ ಅಂತ ಹೇಳ್ದಲ್ಲಮ್ಮ. ಅಮ್ಮ, 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 ಆಗಲ್ಲಮ್ಮ. ಅಮ್ಮ, 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 ಆಗಲ್ಲಮ್ಮ, ನನ್ನ ಕೈಲ ಆಗಲ್ಲಮ್ಮ. ಅಮ್ಮ, 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 ಅಮ್ಮ.